ಜೀವನ ಒಳಗೆ ಏನೇನು ಮಾಡಿಲ್ಲ. ಜೀವನ ಒಳಗೆ ನಾವು ಕಲಾವಿದರು. ನಾವು ಫಸ್ಟ್ ಭಜನೆ ಮಾಡಿದೆವು. ಭಜನೆ ಮಾಡಿದೆವು ಒಂದು 2-3 ವರ್ಷ. ಆಮ್ಯಾಗೆ ಎಲ್ಲ ಕೂಡಿ ಆರ್ಕೆಸ್ಟ್ರಾ ಮಾಡುವಂತಂದು ಆರ್ಕೆಸ್ಟ್ರಾ ಮಾಡಿದೆವು. ಫಸ್ಟಿಗೆ ನಾವು ಎಲ್ಲ ಹುಡುಗರು ಕೂಡಿ ಅದು ಬಂಜಾರ ಆರ್ಕೆಸ್ಟ್ರಾ ಅಂತ ಮಾಡಿದೆವು. ಅದನ್ನು ಹುಡುಗರು ಎಲ್ಲರೂ ಕೈ ಕೊಟ್ಟರು ನಮ್ಗೆ. ಅವಾಗ ಯಾರೂ ಸಾಥ್ ಕೊಡಲಿಲ್ಲ. ನಮಗೆ ಬಿಟ್ಟು ಎಲ್ಲರೂ ಓಡೋದ್ರು. ಅವಾಗೆಲ್ಲರೂ ಲೈವ್ ಬಾರಿಸೋರು. ಅವಾಗೇನು ಟ್ರ್ಯಾಕ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಅವಾಗ ಹಿಂದಗಡೆ ಬರ್ತಾ ಬರ್ತಾ ಅವ್ರು ಹಿಂಗೆ ಪರಿಚಯ ಆದರು. ಆಮ್ಯಾಗ ಇನ್ನು ಮತ್ತೆ ಆರ್ಕೆಸ್ಟ್ರಾಗೆ ಹೋದೆವು. ಆರ್ಕೆಸ್ಟ್ರಾ ಮಾಡಿದೆವು. ಅದ್ರೊಳಗೂ ಹುಡುಗರು ಮೋಸ ಮಾಡಿದ್ರು ಆರ್ಕೆಸ್ಟ್ರಾ ಒಳಗೆ. ಆಮ್ಯಾಗ ಏನು ಮಾಡ್ಬೇಕಪ್ಪ ಮಾಡಿದ್ರು. ಆಮ್ಯಾಗ ವಿಚಾರ ಮಾಡಿ ಆಮ್ಯಾಗ ಮತ್ತು ನಾನು ಜೂನಿಯರ್ ಉಪೇಂದ್ರ ಆದೆ. ಜೂನಿಯರ್ ಉಪೇಂದ್ರ ಆಗಾಗ ಆಮ್ಯಾಗ ಮತ್ತು ಒಂದು ಟೀಮ್ ಮಾಡಿದೆವು ನಾವು. ಆರ್ಕೆಸ್ಟ್ರಾ ರಾಕ್ ಸ್ಟಾರ್ ಮೆಲೋಡೀಸ್ ಆರ್ಕೆಸ್ಟ್ರಾ ಅಂತ ಮಾಡಿದೆವು ಎಲ್ಲರೂ ಕೂಡಿ ಹುಡುಗರು. ಅದ್ರೊಳಗೂ ಹುಡುಗರು ಹಿಂಗಾದರು. ಆಮ್ಯಾಗ ಮತ್ತು ಈಗ ಆರ್ಕೆಸ್ಟ್ರಾ ನಾವು 3 ಮಂದಿ ನಡ್ಸ್ಕೊಂಡು ಹೊಂಟೀವಿ. ಈ ಕಡೆ ನಮ್ಮ ಭಜನಾ ಹುಡುಗರು ಅವರು ಸಾಥ್ ಕೊಡ್ತಾರೆ. ಭಜನಾ ಹುಡುಗರಿಗೂ ಆರ್ಕೆಸ್ಟ್ರಾ ಮಾಡಿದೆವು. ಜೀವನದಾಗ ಏನೇನು ಮಾಡಬೇಕು ನೋಡಿ ಎಲ್ಲ ಮಾಡಿಬಿಟ್ಟು ಸಾಥ್ ದೇವರು ಎಲ್ಲರೇ ಸಾಥ್ ಕೊಡ್ತಾನೆ. ಒಂದು ಕಡೆಯೇ ಸಾಥ್ ಕೊಡ್ತಾನೆ ದೇವರು. ಯಾವತ್ತೂ ನಾವು ಕಲೆಗೆ ನಂಬೀವಿ, ದೇವರಿಗೂ ನಂಬೀವಿ. ಅದು ನಂಬಿಕೆ ಯಾವಾಗೂ ನಾವು ಮರೆಯಲ್ಲ. ದೇವರ ಒಂದು ದಿವಸ ಸಾಥ್ ಕೊಡ್ತಾನೆ. ಒಂದು ದಿವಸ ನಾವು ದೊಡ್ಡ ಸ್ಟೇಜಿಗೆ ಹೋಗ್ತೀವಿ. ಅದು ಮಾತ್ರ ನನಗೆ ಗ್ಯಾರಂಟಿ ಅದ. ಎಲ್ಲರಿಗೆ ನಮ್ಮ ಊರು ಹುಡುಗರು ಎಲ್ಲರೂ ನಮ್ಗೆ ಸಾಥ್ ಕೊಡ್ತಾರೆ. ಎಲ್ಲರೂ ಹೇಳ್ತಾರೆ ಹುಡುಗರು, ಅಣ್ಣ ನೀನು ದೊಡ್ಡ ಸ್ಟೇಜಿಗೆ ಹೋಗಬೇಕು, ಅದು ನೋಡ್ಬೇಕು, ಭಾಳ ಆಗೈತೆ ನಮ್ಮ ಆಸೆ ಅಂತಂತಾರೆ. ಅದೂ ಬರ್ತೈತಿ ಕಾಲ. ಅವಾಗೂ ಹೋಗೋದು ಬರ್ತೈತಿ ದೊಡ್ಡ ಸ್ಟೇಜಿಗೆ. ದೇವರ ಒಳ್ಳೇದು ಮಾಡಿದ್ರೆ ಸ್ಟೇಜ್ ಕೊಡ್ತಾನೆ. ಪುಟ್ಟರಾಜ ಗವಾಯಿ ಮ್ಯಾಗ ವರ್ಷ ಐತಿ. ನಾವು ರಾಘವೇಂದ್ರ ಮ್ಯಾಗ ಭಾಳ ವರ್ಷ ಇರ್ತೀವಿ. ಪುಟ್ಟರಾಜ ಗವಾಯಿ ನಮ್ಮ ಆದಿಶಕ್ತಿ ಮ್ಯಾಗ ದೊಡ್ಡ ಸ್ಟೇಜ್ ಕೊಡ್ತಾರೆ. ಅದು ನನಗೆ ಭರವಸೆ ಐತಿ. ಎಲ್ಲರೂ ಸಾಥ್ ಕೊಟ್ಟರೆ ಮುಂದೆ ಹೋಗ್ತಾರೆ. ಸಾಥ್ ಕೊಡಲಿಲ್ಲ ಮುಂದೆ ಹೋಗಲ್ಲ. ಎಷ್ಟು ಮೋಸ ಮಾಡಿದ್ರು ಏನೋ ನಾವು ಹಿಂದೆ ಇರಲ್ಲ, ಮುಂದೆ ಹೋಗ್ತೀವಿ. ಆತ ನಮ್ಮ ಗುರಿ ಐತಿ ಮುಂದೆ ಹೋಗೋದು. ಮತ್ತು ಹೋಗಿ ನಾವು ಸ್ಟೇಜಿಗೆ ಏರಿರ್ತಕ್ಕ ಅದು ನಂದು ಗ್ಯಾರಂಟಿ ಐತಿ. ಯಾವತ್ತೂ ನಾವು ಹೋಗ್ತೀನಿ.